ವೆಲ್ಕಮ್ ಟು ಶಿವಮೊಗ್ಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಅಯ್ಯಯ್ಯೋ, ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ? ಏನ್ರಿ ಇಷ್ಟು ದಿನದಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹೇಗೆ? ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯ್ತಾ. ನಾನು ಎಷ್ಟೆಲ್ಲ ಮೆಥಡಲ್ಲಿ ನಿಮಗೆ ಜ್ಞಾಪಿಸೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಮೆಥಡಲ್ಲಿ ನೆನಪಿಸ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಅಂತ ನಿಮ್ಗೆ ಅನ್ಸಿರಬಹುದು, ಖಂಡಿತವಾಗ್ಲೂ ಅದು ಮ್ಯಾಟ್ರ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ. ಓಕೆ, ಇವತ್ತು ನಾವು ಶಿವಮೊಗ್ಗದ ಸಿಹಿ ಮೊಗ್ಗೆ ಫುಡ್ ಪಾರ್ಕ್ಗೆ ಬಂದಿದ್ದೀವಿ. ನನ್ನ ಹಿಂದೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನಿಮಗೆ, ಜಗಮಗ ಜಗಮಗ ಅಂತ ಫುಲ್ಲು ಏನೋ ಬೆಳಕು ಹಾಗೆ ಮಿರುಗಿಸ್ತಾ ಇದೆ. ಇದು ಫುಡ್ ಪಾರ್ಕ್, ಸಿಹಿ ಮೊಗ್ಗೆ ಫುಡ್ ಪಾರ್ಕ್, ವಿನೋಬಾ ನಗರಲ್ಲಿರುವಂಥದ್ದು. ಸೊ ಈ ಫುಡ್ ಪಾರ್ಕಲ್ಲಿ ಯಾವೆಲ್ಲ ಅಂದರೆ ಈ ಫುಡ್ ಕೋರ್ಟಲ್ಲಿ ಏನೆಲ್ಲ ಇದೆ, ಬೆಲೆ ಹೇಗಿದೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಬನ್ನಿ. ಸಿಹಿ ಮೊಗ್ಗೆ ಫುಡ್ ಪಾರ್ಕ್ ತಾನೇ ಇದು? ಮೇಲಿದೆ ನೋಡಿ, ಆ ಕಡೆ ಇರೋದು. ಕರೆಕ್ಟ್, ಅದನ್ನ ನೋಡ್ಕೊಂಡ್ ಬಂದ್ವಿ. ಇನ್ಫ್ಯಾಕ್ಟ್ ನಾನು ದೂರದಿಂದ ಶಿವಮೊಗ್ಗ ಫುಡ್ ಪಾರ್ಕ್ ಅಂತ ಓದ್ದೆ, ಆಮೇಲೆ ಹತ್ರ ಬಂದ್ಮೇಲೆ ಗೊತ್ತಾಯ್ತದು ಸಿಹಿ ಮೊಗ್ಗೆ ಅಂತ. ಬನ್ನಿ ಒಳಗೆ ಹೋಗೋಣ. ಏನೇನು ಸ್ಟೋರ್ ಇದೆ ಇಲ್ಲಿ? ಒಳಗೆ ಬರ್ತಿದ್ದಂಗೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ಗೆ ಹ್ಯಾಂಡ್ ವಾಶ್ ಕಾಣಿಸ್ತಾ ಇದೆ ನನಗೆ. ಕೆಳಗಡೆ ಹಾಲಪ್ ಕೂತಿದ್ದಾನೆ, ಚೇರ್ ಇಟ್ಕೊಂಡು ಕೂತಿದೀವಿ. ಇಲ್ಲಿ ಘಮ 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 ಅಂತ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಎದುರುಗಡೆ ಚಾಕೋ ಟಾಕೋ ಕ್ಲೋಸ್ ಆಗಿದೆ. ಅರ್ಬನ್ ಬೈಟ್ಸ್ ಐ ಥಿಂಕ್ ಅದು ಪಿಜ್ಜಾ, ಬರ್ಗರ್ಸು, ಸ್ಯಾಂಡ್ವಿಚ್, ಮೋಮೋಸು ಆ ಥರದ್ದು. ಶ್ರೀ ಆದಿಶಕ್ತಿ ಮೂರ್ತಿ ಪಾನಿಪುರಿ ಅಂಡ್ ಗೋಬಿ ಚಾಟ್ಸ್. ಆಮೇಲೆ ಚಿಲ್ ಐಸ್ ಕ್ರೀಮ್ ಅದೊಂದಿದೆ, ಅದ್ರ ಬೋರ್ಡ್ ಕಾಣಿಸ್ತಿಲ್ಲ. ನಾರ್ತ್ ಇಂಡಿಯನ್ ಇರಬೇಕು. ಆದಿಶಕ್ತಿ ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಬೋರ್ಡ್ ಇಲ್ಲ, ಬರೀ ನಾರ್ತ್ ಇಂಡಿಯನ್ ಅಂತ ಇದೆ. ಅದು ಬರೀ ನಾರ್ತ್ ಇಂಡಿಯನ್ ಅಂತ ಇದೆ. ಇದು ಮಸಾಲ ಪುರಿ ಅದು ಆ ಥರದ್ದೆಲ್ಲ. ಆ್ಯಂಡ್ ಇದು ಐಸ್ ಕ್ರೀಮ್ಸ್. ಓಹೋ, ಆಲ್ರೆಡಿ ಚಳಿಗೆ ನಡುಗ್ತಾ ಇದೀವಿ. ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗಿರಬಹುದು. ಟ್ರಾವೆಲ್ ಮಾಡಿ ಆ್ಯಕ್ಚುಲಿ ವಾಯ್ಸ್ ಎಲ್ಲ ಗಾನ್. ಸೊ ನೋ ಐಸ್ ಕ್ರೀಮ್. ಬಟ್ ಫಸ್ಟ್ ಘಮ ಘಮ ಹೋಗೋಣ. ಕಮಾನ್, ಸೌತ್ ಇಂಡಿಯನ್. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಹನುಮಂತು ಅವರ ಈ ಒಂದು ಸಿಹಿ ಮೊಗ್ಗೆ ಫುಡ್ ಪಾರ್ಕ್ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದಿಂದ ಇದೆ ಸರ್? ಈಗ 8 ಮಂತ್ಸ್ ಆಗಿದೆ. 8 ಮಂತ್ಸ್ ಆಗಿದೆ ಅಷ್ಟೇನಾ? ಓ, ವೆರಿ ನೈಸ್. ಸೊ ಈ ಘಮ ಘಮ 8 ಮಂತ್ಸ್ ಇಂದನೂ ಇದೆಯಾ ಇಲ್ಲಿ? ಸೂಪರ್ ಸರ್. ಏನ್ ಸರ್ ಟೈಮಿಂಗ್ಸ್ ಎಲ್ಲಿದು? ಮೇಡಮ್ ಮಾರ್ನಿಂಗ್ 7 to ನೈಟ್ 10 o'clock ತನಕ. ಓ, ಬೆಳಗ್ಗೆ 7 ಗಂಟೆನೇ? ಓ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10. ರಜಾ ಇದೆಯಾ ಸರ್ ಯಾವತ್ತಾದ್ರೂ? ಇಲ್ಲ ಮೇಡಮ್, ರಜಾ ಏನಿಲ್ಲ. ಯಾವತ್ತು ರಜಾ ಇಲ್ಲ. ನಿಮ್ಮಲ್ಲಿ ಏನ್ ಸರ್ ತುಂಬಾ ಫೇಮಸ್? ನನಗೊಂದಷ್ಟು ಮೆನು ಅಲ್ಲಿ ಹಾಕಿರೋದು ಕಾಣಿಸ್ತು, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ತಾಜಾ ಗಿಣ್ಣಾಗಿರಬಹುದು, ರಾಗಿ ಅಂಬಲಿ ಆಗಿರಬಹುದು. ರಾಗಿ ಕೀಲಸ ಅಂದ್ರೆ ಏನು? ರಾಗಿ ಕೀಲಸ ಅಂದ್ರೆ ಅದು ಹಾಲ್ ಬಾಯ್ ತರ ಬರುತ್ತೆ. ಹಾಲ್ ಬಾಯ್, ಓಕೆ ಓಕೆ. ಓಕೆ, ಸರಿ. ಸೊ ರಾಗಿ ಅಂಬ್ಲಿ ಬೆಳಿಗ್ಗೆ ಹೊತ್ತು ಸಿಗುತ್ತೆ. ಓ, ಬೆಳಿಗ್ಗೆ ಸಿಗತ್ತಾ? ಓ, ನನಗೆ ಇವಾಗ ಸಿಗಲ್ಲ ಹಾಗಿದ್ರೆ ರಾಗಿ. ಓಕೆ. ರಾಗಿ ಕಿಲ್ಸ ಸಿಗತ್ತಾ ಇವಾಗ? ರಾಗಿ ಕಿಲ್ಸ ಇವತ್ತು ಖಾಲಿ ಆಗಿದೆ, ನಾಳೆ ಸಿಗುತ್ತೆ. ಇವಾಗ ಗಿಣ್ಣು ಸಿಗುತ್ತೆ, ತಾಳಿಪಟ್ಟು ಸಿಗುತ್ತೆ. ಓಕೆ, ನಾನು ಸಂಡೇ ಲೇಟ್ ಆಗಿ ಬಂದಿದ್ದೀವಿ ನಾವು ಆಕ್ಚುಲ್ ಆಗಿ. ಸೊ ಅಫ್ಕೋರ್ಸ್ ನಾವು ಟ್ರಾವೆಲ್ ಮಾಡ್ಕೊಂಡು ಹಾಗೆ ಬಂದಿದ್ದೀವಿ ಸರ್. ಸೊ ಗಿಣ್ಣು ಸಿಗುತ್ತೆ ಅಂತ ಹೇಳಿದ್ರ, ಆಮೇಲೆ ಇನ್ನೇನೋ ಹೇಳಿದ್ರಿ? ತಾಳಿಪಟ್ಟು ಸಿಗುತ್ತೆ. ಸೊ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು ಸರ್? ತಾಳಿಪಟ್ಟು, ಪಡ್ಡು ಅಂದ್ರೆ ಬೆಳಗ್ಗೆ ನಿಮಗೆ ನಾರ್ಮಲ್ ತಿಂಡಿ ಐಟಮ್ಸ್ ಎಲ್ಲ ಸಿಗುತ್ತೆ. ಇಡ್ಲಿ, ವಡ, ರವಾ ಇಡ್ಲಿ, ತಟ್ಟೆ ಇಡ್ಲಿ, ದೋಸೆ, ನೀರ್ ದೋಸೆ ಎಲ್ಲ ಸಿಗುತ್ತೆ. ದೋಸೆನೆಲ್ಲ ಆಲ್ಮೋಸ್ಟ್ ನೀರ್ ದೋಸೆನೂ ಇರುತ್ತಾ? ನೀರ್ ದೋಸೆ, ರವಾ ದೋಸೆ. ಸೂಪರ್. ಮಧ್ಯಾಹ್ನ ಊಟ ಸಿಗುತ್ತಾ? ಚಪಾತಿ ಊಟ ಇರುತ್ತೆ. ನಾರ್ತ್ ಇಂಡಿಯನ್ ಮೀಲ್ಸ್ ಇರುತ್ತೆ. ಓ, ಸೊ ಸಾಯಂಕಾಲ ಇದೆಲ್ಲ ಐಟಮ್ಸ್? ಸಂಜೆ ಎಲ್ಲ ಇದೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಪೊಲೀಸ್ ಚೌಕಿ ಸರ್ಕಲ್ ಅಲ್ಲಿ. ವಿನೋಬಾ ನಗರ್ ಪೊಲೀಸ್ ಚೌಕಿ ಸರ್ಕಲ್. ಚೌಕಿಯಿಂದ ಸರ್ಕಲ್ ಅಲ್ಲ? ಓಕೆ, ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಕಾಶಿ ಹಲ್ವಾ ಇದೆ ನೋಡಿ ಇಲ್ಲಿ, ದಮ್ ರೊಟ್ಟಿ. ಅದೇನು ಇವತ್ತೇನು ಸ್ಪೆಷಲ್? ಇದು ಸಂಡೇ ಸ್ಪೆಷಲ್ ಅಥವಾ ರೆಗ್ಯುಲರ್ ಆಗಿರುತ್ತಾ? ಓ, ನೈಸ್. ಕ್ಯಾರೆಟ್ ಹಲ್ವಾ ಯಾವತ್ತಿರುತ್ತೆ? ಓ, ಹಾಗೆ. ನೈಸ್. ಗಿಣ್ಣು ನೋಡಿದ್ರ
ಕೇಕ್ ತರ ಇದೆ. ಕಟ್ ಮಾಡ್ಲಾ? ನಿಮಿಷ. ಬಾಬ್ಲಿ ನೋಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ ನೋಡಿ, ಎಷ್ಟು ಗಟ್ಟಿ ಇದೆ. ಹಾ ನೀಟಾಗಿ ಸೆಟ್ ಆಗಿದೆ. ಸೆಟ್ ಗಿಡ್ ನಾನು ಕೇಕ್ ಕಟ್ ಮಾಡಲ್ಲ, ನೀನ್ ಕೇಕ್ ಕಟ್ ಮಾಡ್ತೀಯ. ನಾನು ಕೇಕ್ ಅವಾಗ ಈ ಕಡೆ ಬರ್ಬೇಕು ನೀನು, ಎದ್ವಾ ಮನೆ ಮಾಡ್ಲಾ? ಹ್ಯಾಪಿ ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಕಟ್ ಗಿನ್ನು ಕಟ್ ಗಿನ್ ಓ ಮೈ ಗಾಡ್, ನೋಡಿ ಅಲ್ಲಿ ಏರಿ ಆಗಿದೆಯಾ? ಎಸ್ ಟೇಸ್ಟ್ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತರ ಕಾಣಿಸ್ತಾ ಇದೆ ನೋಡಕ್ಕೆ, ಕಲರು ಅಲ್ವಾ? ಗಿಣ್ಣೆಲ್ಲಿ ಹೋಯ್ತು? ತಾಲಿಪಟ್ ಬಂತು. ಗಿಣ್ಣೆಲ್ಲ ಹೋಯ್ತು, ತಲೆ ಗಿಣ್ಣೆಲ್ಲಿ ಹೋಯ್ತು? ಒಂದ್ ನಿಮಿಷ ನೋಡಿ, ಇನ್ನೊಂದು ಆಟ ತೋರಿಸ್ತೀನಿ ಇವಾಗ. ಗಿಣ್ಣೆಲ್ಲಿ ಹೋಯ್ತು? ಮಾಯ ಆಗೋಯ್ತು. ಲಿಟ್ರಲಿ ಹಿಂಗ್ ಬಾಯಿಗೆ ಹಾಕೊಂಡ್ರೆ ಹಂಗೆ ಕರ್ಗೋಗ್ತಾ ಇದೆ ಅದು. ಇದು ಏನೋ ಎಕ್ಸಾಜುರೇಷನ್ ಅಲ್ವೇ ಅಲ್ಲ. ಒಂದ್ ನಿಮಿಷ ರೀ, ನೀನ್ ತಿನ್ ನೋಡ್ತೀನ ಒಂದ್ಸಲ. ಲಿಟ್ರಲಿ ಬಾಯಿಗೆ ಹಾಕೊಂಡ್ರೆ ಹಂಗೆ ಮೆಲ್ಟ್ ಆಗಿ ಹೋಗ್ತಾ ಇದೆ, ಟಕ್ ಟಕ್ ಅಂತ ಹೊಟ್ಟೋಗ್ತಾ ಇದೆ. ನಾನು ಫಸ್ಟು ಗಿಣ್ ಬೇಡ, ಸ್ವೀಟ್ ಬೇಡ, ಕೋಲ್ಡ್ ಬೇಡ ಅಂತೆಲ್ಲ ಅನ್ಕೊಳ್ತಾ ಇದ್ದೆ. ಇದು ರೆಫ್ರಿಜರೇಟ್ ಮಾಡಿರ್ತಾರಲ್ವಾ, ಸೊ ಬೇಡ ಅಂತ. ಬಟ್ ಇದು ಅಷ್ಟೊಂದು ತಣ್ಣಗಿಲ್ಲ, ತುಂಬ ನಾನು ಅನ್ಕೊಂಡ ಹಾಗೆ ತಣ್ಣಗಿಲ್ಲ. ಆ್ಯಂಡ್ ನಾನು ನೋಡಿದ ತಕ್ಷಣ ಅನ್ಕೊಂಡ ಹಾಗೆ ಸ್ವೀಟೂ ಜಾಸ್ತಿ ಇಲ್ಲ, ಪರ್ಫೆಕ್ಟ್ ಸ್ವೀಟ್ನೆಸ್ಸು, ಟೆಕ್ಸ್ಚರು ಎಕ್ಸ್ಟ್ರಾಡಿನರಿ ಆಗಿದೆ. ನೋಡಿ ಅಲ್ಲಿ ಎಷ್ಟು ಏರಿ ಆಗಿದೆ ನೋಡಿ. ಎಸ್ ಬೇಕಾ? ತಗೋ. ಲಿಟ್ರಲಿ ಗಿಣ್ಣು ಮಾಯ ಆಗೋಗ್ತದೆ ನೋಡಿ. ಗಿಣ್ಣೆಲ್ಲೋಯ್ತು? ಮಾಯ ಆಯ್ತು. ಸೊ ಘಮ ಘಮ ಗಿಣ್ಣು ಟಿಕ್ಕ ಅಲ್ವಾ? ಕರೆಕ್ಟ್, ಡಬಲ್ ಚಿಕ್. ತಾಲಿಪಟ್ಟು ಸಾಮಾನ್ಯವಾಗಿ ಬೇರೆ ಕಡೆ ಸಿಗೋದಕ್ಕಿಂತ ಒಂದು ಸ್ವಲ್ಪ ತಾಲಿಪಟ್ಟು ತೆಳ್ಳಗೆ ಚಿಕ್ಕದಾಗಿದೆ, ಬಟ್ ಗರ್ಗರಿ ಆಗಿದೆ, ವಿಚ್ ಇಸ್ ನೈಸ್. ನೋಡಿ ಸಖತ್ ಕ್ರಿಸ್ಪಿ ಆಗಿದೆ. ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಕೆಂಪು ಚಟ್ನಿ, ಒಂದು ನಾರ್ಮಲ್ ಹುರ್ಗಡ್ಲೆ ಚಟ್ನಿ ಅನ್ಸುತ್ತೆ. ಇದು ಹುರ್ಗಡ್ಲೆನೋ ಕಾಯೋ ಗೊತ್ತಿಲ್ಲ, ತಿಂದ ಮೇಲೆ ಗೊತ್ತಾಗತ್ತೆ. ಫಸ್ಟು ಕೆಂಪು ಚಟ್ನಿ ಜೊತೆ ಬೇಡ, ಫಸ್ಟು ಬರೀ ತಾಳಿಪಟ್ಟು ತಗೊಳ್ಳೋಣ ಇರಿ. ನೈಸ್, ತುಂಬ ಚೆನ್ನಾಗಿದೆ. ಓಂ ಕಾಳಿಂಗ್ ಘಮ, ಸಬ್ಸಿಗೆ ಸೊಪ್ಪು, ಎಲ್ಲದ್ರದ್ದು ಘಮ, ಮೆಂತ್ಯ ಸೊಪ್ಪು, ಎಲ್ಲದ್ರದ್ದು ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿದೆ. ಅದಕ್ಕೆ ಇದು ಹೆಸರು ಘಮ ಘಮ. ಕರೆಕ್ಟ್ ಕರೆಕ್ಟ್. ನನಗೆ ನಗು ಬರ್ತಾ ಇದೆ ನೆಕ್ಸ್ಟ್ ಬೈಟ್ ತಗೊಳಕ್ ಮುಂಚೆ. ಕೆಂಪು ಚಟ್ನಿ ಜೊತೆ ತಾಲಿಪಟ್ಟು, ಬಟ್ ಬೇರೆ ಇದುವರೆಗೂ ನಾನು ತಿಂದಿರೋ ತಾಲಿಪಟ್ಟುಗಳಿಗಿಂತ ತೆಳ್ಳಗೆ ಅಂದರೆ ಇವಾಗ ಇದನ್ನ ತಾಲಿಪಟ್ಟು ಯೂಶಲಿ ಒಂದು ತಿಂದ್ರೇ ತುಂಬ ಹೆವಿ ಅಂತ ಅನ್ಸ್ಬಿಡುತ್ತಲ್ವಾ, ಆ ಥರ ಬಹುಶಃ ಇದು ತಿಂದರೆ ಹೆವಿ ಅನ್ಸಲ್ಲ ನಿಮಗೆ. ಒಂದು ಪ್ಲೇಟಿಗೆ 2 ಬರುತ್ತೆ ಅಂದರು, ಬಟ್ ನಾನು ಸಿಂಗಲ್ ತಾಲಿಪಟ್ಟು ತೊಗೊಂಡಿದ್ದೀನಿ. ಸೊ ಈಗ ವಿತ್ ಕೆಂಪು ಚಟ್ನಿ. ಹೌದಾ, ಟೊಮೆಟೊ ಫಾರ್ವರ್ಡ್ ಆಗಿದೆ ಈ ಚಟ್ನಿ. ಸಾಮಾನ್ಯವಾಗಿ ಕೆಂಪು ಚಟ್ನಿ ಏನು ಮಾಡ್ಬಿಡ್ತಾರೆ, ಇದರ ಒಣಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಫಾರ್ವರ್ಡ್ ಆಗಿರುತ್ತೆ, ಇದು ಟೊಮೆಟೊ ಫಾರ್ವರ್ಡ್ ಆಗಿದೆ. ಸೊ ಇದು ಟೊಮೆಟೊ ಚಟ್ನಿ ಅಂತ ಕರಿಬೋದು. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಉಪ್ಪು ಖಾರವಾಗಿ ಸೂಪರ್ ಆಗಿದೆ. ಈ ಚಟ್ನಿ ಪಾರ್ಸಲ್ ಕೊಟ್ಟರೆ ಇವರು ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೋಬೇಕು. ಸಕ್ಕತ್ತಾಗಿದೆ, ಟೇಸ್ಟ್ ಮಾಡಲ್ಲ ಚಟ್ನಿ. ವಿತ್ ತಾಲಿಪಟ್ಟು ಕೊಡ್ತೀನಿ, ಒಂದೇ ಒಂದು ತುತ್ತು ತಿಂದು ನೋಡಿ ಅಪ್ಪ. ಇದಿಷ್ಟು ನಿಮ್ದೆ. ಇವಾಗ ಈ ಚಟ್ನಿ ನೀವೇ ಟೇಸ್ಟ್ ಮಾಡಿ ನೋಡ್ಬೇಕು. ಓಕೆ, ನಮ್ಮ ಮನೆ ಹತ್ರ ಒಂದು ಬಜ್ಜಿ ಬೋಂಡ ಮೈಕಿಲ್ಲ ನಿನ್ನ ಹತ್ರ, ಜೋರಾಗಿ ಮಾತಾಡ್ಬೇಕು. ನಮ್ಮ ಮನೆ ಹತ್ರ ಒಂದು ಬಜ್ಜಿ ಬೋಂಡ ಅಂಗಡಿ ಇದೆ.
ಅಲ್ಲಿ ಇಡ್ಲಿ ಗಿಡ್ಡೆ ಚಟ್ನಿ ಕೊಡ್ತಾರೆ. ಅಲ್ಲಿ ಇಡ್ಲಿಗೆ ಇದೇ ಚಟ್ನಿ ಕೊಡ್ತಾರೆ. ಇಡ್ಲಿಗೆ ಅನ್ನೋದಕ್ಕಿಂತ ಅವ್ರು ಕೊಡೋದು ಬಜ್ಜಿ ಬೋಂಡಕ್ಕೆ. ಇವರೆಲ್ಲ ಇಡ್ಲಿಗೆ ಹಾಕಿಸ್ಕೊಳ್ತಾರೆ. ಬಜ್ಜಿ ಬೋಂಡಾಗೆ ನೆಂಚ್ಕೊಳಕ್ಕೆ ಈ ಚಟ್ನಿ ಕೊಡ್ತಾರ ಅವರು. ಸಕ್ಕವಾಗಿರುತ್ತೆ. ಜೊತೆನಲ್ಲಿ ಈರುಳ್ಳಿ ಕ್ಯಾರೆಟ್ ಹೆಚ್ಚಿಬಿಟ್ಟು ಅದ್ರ ಮೇಲೆ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಉದುರಿಸ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಈ ಚಟ್ನಿ ಹಾಕೊಡ್ತಾರೆ. ಈ ಚಟ್ನಿಗೋಸ್ಕರ ಎಷ್ಟೋ ಜನ ಬಜ್ಜಿ ಬೋಂಡ ತಿಂತಾರೆ. ಓ ಓವರ್ ಟು ಯು ಪಾಪ, ಆ ಚಟ್ನಿ ಟೇಸ್ಟ್ ನೀವು. ಓವರ್ ಟು ಮೀ ತಾಲಿಪೇಟ್. ಆ? ತಾಲಿಪೀಟ್. ತಾಲಿಪೀಟು ಅಲ್ಲ, ತಾಲಿಪಟ್ಟು. ಓಕೆ, ಓವರ್ ಟು ಮೀ ತಾಲಿಪಟ್ಟು. ಇಲ್ಲ ನಾವು ಫಸ್ಟ್ ಇಂದ ಹಾಕ್ತೀವಿ. ಹಾಕಲ್ಲ. ಈಗ ನೋಡಿ ಈ ಚಟ್ನಿ ನಮ್ಮ ನಾರ್ಮಲ್ ಕಾಯಿ ಚಟ್ನಿ ಥರ ಕಾಣಿಸ್ತಾ ಇದೆ. ಕಾಯಿ ಅಂತೂ ಇದೆ, ಗೊತ್ತಾಯ್ತು. ಒಗ್ಗರಣೆ, ಕಾಯಿ ಖಾರವಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಫ್ಲೇವರ್ಫುಲ್ ಆಗಿದೆ. ಗಿಣ್ಣು ಇಷ್ಟ ಆಯ್ತಾ ಪಾಪ? ಓ, ಗಿಣ್ಣು ತುಂಬ ಚೆನ್ನಾಗಿದೆ. ಅಲ್ವಾ? ನನಗೆ ಗಿಣ್ಣು ತುಂಬಾ ಇಷ್ಟ ಆಯಿತು. ಸೂಪರ್ ಆಗಿದೆ ಗಿಣ್ಣು. ಇದರಲ್ಲೂ ಅಷ್ಟೇ, ತಾಲಿಪಟ್ಟಲ್ಲೂ ಅಷ್ಟೇ ರೂಪ ಹೇಳ್ದಂಗೆ ಒಳ್ಳೊಳ್ಳೆ ಫ್ಲೇವರ್ಸ್ ಬರ್ತಾ ಇದೆ. ತಿಂದ ತಕ್ಷಣ ಫುಲ್ಲು ನನಗೆ ಹಿಂಗಿತ್ತು ಸ್ವಲ್ಪ ಕಣ್ಣು, ಹಿಂಗೆ ಎಚ್ಚರ ಆಯಿತು ತಿಂದ ತಕ್ಷಣ. ಆ ಸೌತೆಕಾಯಿ ಹಾಕಿದಾರಾ? ಸೌತೆಕಾಯಿ ಹಾಕಿದ್ದಾರೆ. ಸೌತೆಕಾಯಿ ಬೀಜ, ಸೌತೆಕಾಯಿ ಎಲ್ಲ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ಸೌತೆಕಾಯಿ ಎಲ್ಲ ಹಾಕಿದ್ದಾರೆ, ಅರಿಶಿನ ಹಾಕಿದ್ದಾರೆ, ಯಾವುದೋ ಸೊಪ್ಪುಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೆ ಇಂಥದ್ದು ತುಂಬ ಇಷ್ಟ. ಈ ತಾಲಿಪಟ್ಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದೆಲ್ಲ ತುಂಬ ಇಷ್ಟ. ಓ, ಟೊಮೆಟೊ ಚಟ್ನಿ ಸೂಪರ್ ಆಗಿದೆ. ನನಗೆ ಇನ್ನೊಂದು ರೊಟ್ಟಿ ಇಷ್ಟ, ಬಾರ್ಲಿ ರೊಟ್ಟಿ. ಬಾರ್ಲಿ ರೊಟ್ಟಿ, ನಮ್ಮ ಮನೇಲಿ ಬಾರ್ಲಿ ರೊಟ್ಟಿ ಮಾಡ್ತೀವಿ, ಸೂಪರ್ ಆಗಿರುತ್ತೆ. ಮಾಡ್ತೀವಿ. ನಾನೇ ಮಾಡೋದು. ನಾನು ನಂಬಿ ರೂಪ ಮಾಡ್ತೀವಿ ಅಂತ ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದಾಳೆ. ನಾನೇ ಮಾಡೋದು. ನಮ್ಮ ಮನೇಲಿ ಬಾರ್ಲಿ ರೊಟ್ಟಿ ಮಾಡ್ತೀನಿ. ಹೌದಾ? ಸರಿ ಆಯ್ತು, ನಿಂಗೆ ನೆಕ್ಸ್ಟ್ ಬಾರ್ಲಿ ರೊಟ್ಟಿ ಮಾಡ್ಕೊಡ್ತೀನಿ ನಾನು. ನೋಡು, ಸಗಲ ಇರುತ್ತೆ. ಅದು ರೆಸಿಪಿನ ನಾನು ರೂಪನ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ, ಸೂಪರ್ ಆಗಿದೆ ಇದು, ನಂಗೆ ಇಷ್ಟ ಆಯಿತು. ಬಾರ್ಲಿನ ಬೇಯಿಸಿ ಆ ನೀರು ಕುಡಿಯೋಕೆ ಇಟ್ಕೊಂಡು ಆ ಬೆಂದಿರೋ ಬಾರ್ಲಿನಲ್ಲಿ ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಸೂಪರ್ ಆಗಿರೋ ರೊಟ್ಟಿ ತಟ್ಕೋಬೋದು. ತಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂದ ಅಂದರೆ ಸೂಪರ್. ಬಾರ್ಲಿ ರೊಟ್ಟಿ ಸಗದಾಗಿರುತ್ತೆ. ಹಾಗೆ ಇಲ್ಲಿ ತಾಲಿಪಟ್ಟು ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಟೊಮೆಟೊ ಚಟ್ನಿ ಜೊತೆ ಇನ್ನೊಂದು ಚೂರು ತಿಂತೀನಿ. ಆಶ್ಚರ್ಯ, ಈ ಚಟ್ನಿ ಬಿಟ್ಟು ಆ ಚಟ್ನಿ ಸೆಲೆಕ್ಟ್ ಮಾಡಿರೋದು. ಇದೊಂಥರ ಬೇರೆ ಫ್ಲೇವರು. ನಂಗೆ ಹಿಂಗೆ ನಿದ್ದೆ ಬರ್ತಾರನ್ನ ಎಚ್ಚರ ಮಾಡ್ತಾ ಇದೆ. ಸೂಪರ್ ಆಗಿದೆ, ವೆರಿ ಗುಡ್, ಚೆನ್ನಾಗಿದೆ. ಇದೇನು ನಾನೇ ಫುಲ್ ಖಾಲಿ ಮಾಡಬೇಕು ಅಂತ ನನ್ನ ಕೈಗೆ ಕೊಡ್ತಾರೆ. ನೀನೇನ್ ಮಾಡ್ತೀಯ, ಅವಳು ನಿಂಗೆ ಮಾಡ್ತಾ ಇದ್ದಾಳೆ. ಬಿಡ್ತಾ ಇಲ್ಲ ಅವಳು, ಕಟ್ಟೆ ಮಾಡ್ತಾ ಇಲ್ಲ. ಫುಲ್ ರೊಟ್ಟಿ ತಿನ್ನೋದು ನಾನು ತೋರಿಸ್ತೀನಿ ಹೆಂಗೆ ತಿಂತೀನಿ ಅಂತ. ನಾವು ಹೆಂಗೋ ಎಲ್ಲ ಹುಡ್ಕೊಂಡು ಹ್ಯಾಂಡ್ ವಾಶ್ ಮುಂದೆ, ವಾಶ್ರೂಮ್ ಮುಂದೆ ಕೂತ್ಬಿಟ್ಟಿದ್ದೀವಿ. ಹೌದಾ? ವಾಶ್ರೂಮ್ಗೆ ಹೋಗಿ ಬರೋರೆಲ್ಲ ಕ್ಯಾಪ್ಚರ್ ಆಗ್ತಾ ಇದ್ದಾರೆ ಇದರಲ್ಲಿ. ನೋಡಿ, ಇವನು ಒಳ್ಳೆ ಹುಡುಗ ಇದ್ದಾನೆ, ಒಳ್ಳೆ ಹುಡುಗಿ ಬೇಕು. ಆಹಾ, ಈ ಚಳಿಗೆ ಬಿಸಿ ಬಿಸಿಯಾಗಿ ಇದು ಬೇಕಿತ್ತು ನನಗೆ. ಲೆಮನ್ ಟೀ ಬಟ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದಾರಲ್ವಾ ಇವರು. ಹೌದು ನೋಡಿ, ನಿಂಬೆ ಹಣ್ಣೆಲ್ಲ ಕಾಣಿಸ್ತಾ ಇದೆ. ಹಾಗೇನೆ ಲಿಟ್ರಲಿ ಲೆಮನ್ ಟೀನಲ್ಲಿ ಲೆಮನ್ ಕಾಣಿಸ್ತಾ ಇದೆ. ಹೌದು. ಅಂಡ್ ಮೆಣಸು, ಅದು ಫುಲ್ ಪೆಪ್ಪರ್ ಪೌಡರ್ ಅದು. ಹೌದೌದು, ಏನೇನೋ ಹಾಕಿದ್ರು. ಆಹಾ, ಸಕಲ ಕಾಣಿಸ್ತಾ ಇದೆ. ಇದು ಬಂದು ಘಮ. ನಾನು ಆಕ್ಚುಲಿ ಎಲ್ಲ ತಗೊಂಡಿದ್ದು ಘಮ ಅಷ್ಟೇನೆ. ಬೇರೆ ಇದೆ, ಬಟ್ ನನಗೆ ಇದೊಂದು ಸೆಳೀತು. ಸೊ ಆ ಕಡೆಗೆ ಹೋಗಿ ಘಮಲ್ಲೇ ಟ್ರೈ ಮಾಡಿದ್ದು. ಮಿಕ್ಕಿದ್ದು ನಾನು ಸದ್ಯಕ್ಕೆ ಯಾವುದು ಟ್ರೈ ಮಾಡಲಿಲ್ಲ. ಆಲಾಪ್ ಮಾತ್ರ ದಿ ಅರ್ಬನ್ ಬೈಟ್ಸ್ ಅಲ್ಲಿ ಪಾಸ್ತಾ ತಗೊಳ್ತಾ ನಾನೇ. ಸೊ ನೀವು ಈ ಫುಡ್ ಕೋರ್ಟಲ್ಲಿ ಏನೇನು ಟ್ರೈ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯ್ತಾ? ಇದು ಬಂದು ಸಿಹಿ ಮೊಗ್ಗೆ ಫುಡ್ ಕೋರ್ಟ್, ಓಕೆನಾ? ಸಿಹಿ ಮೊಗ್ಗೆ ಫುಡ್ ಕೋರ್ಟು, ವಿನೋಬಾ ನಗರ, ಹೌದು, ಪೊಲೀಸ್ ಚೌಕಿ. ಕರೆಕ್ಟ್. ತಗೊಳ್ತೀನಿ. ಬೇಕಾಗಿತ್ತಿದು ಈ ವೆದರ್ಗೆ ನಿಜವಾಗ್ಲೂ. ಆ್ಯಂಡ್ ಸಕ್ಕತ್ತಾಗಿದೆ, ಸೂಪರ್. ನೋಡಿ, ಸಕ್ಕರೆ ಕಡಿಮೆ ಹೇಳಿದ್ರ ನೀವು? ಹೌದು. ಪರ್ಫೆಕ್ಟ್. ಬೆಲ್ಲ ಮತ್ತೆ ಹನಿ ಕಡಿಮೆ ಹಾಕಿಸ್ಕೊಂಡು ಬೆಲ್ಲ ಮತ್ತೆ ಹನಿ ಹಾಕಿರೋದ? ಸೂಪರ್. ಅಡಿಲಿದೆ ಅನ್ಸುತ್ತೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಹಾ, ಹಿತವಾಗಿದೆ ಗಂಟ್ಲಿಗೆ ನನಗೆ. ಹೌದು. ಇದೇ ತರ ನಾವು ಒಂದು ಹೆಳ್ಳೆಕಾಯಿ ಟೀ ಕುಡಿದಿದ್ವಿ ಗೊತ್ತಾ, ಅದೇ ತರ ನನಗೆ ಕಾಣಿಸ್ತಾ ಇದೆ ಸ್ವಲ್ಪ. ಹೌದು,
ಹೆರ್ಲೆಕಾಯಿ ಟೀ ಒಂದು ತುಮಕೂರಲ್ಲಿ ಹೆರ್ಲೆಕಾಯಿ ಟೀ ಕುಡಿದ್ವಿ, ಸಕ್ಕದಾಗಿತ್ತು. ಅದನ್ನ ಪ್ರಶಾಂತ್ ಮನೆಯಲ್ಲಿ ರೀಕ್ರಿಯೇಟ್ ಕೂಡ ಮಾಡಿದ್ರು. ಯಾಕಂದ್ರೆ ಮನೆ ಅವಾಗ ಹೆರ್ಲೆಕಾಯಿ ತಂದಿಟ್ಟಿದ್ದೆ, ನಾನು ಮಾಡ್ಕೊಡ್ತೀನಿ ಅಂತ ರೀಕ್ರಿಯೇಟ್ ಮಾಡಿದ್ರು. ಸಕ್ಕದಾಗಿ ಮಾಡಿದ್ರು ಪ್ರಶಾಂತ್ ಕೂಡ. ಲೆಮನ್ ಟೀನು ತುಂಬಾ ಚೆನ್ನಾಗಿದೆ. ಸೊ ಮನೆಗೆ ಹೋಗಿ ರೀಕ್ರಿಯೇಟ್ ಮಾಡಬೇಕು ಮಿಸ್ಟರ್ ಪ್ರಶಾಂತ್ ಇದನ್ನು. ಸಕ್ಕದಾಗಿದೆ, ಇಷ್ಟ ಆಯ್ತು. ಘಮಘಮಲ್ಲಿ ತಾಲಿಪಟ್ಟು ಚೆನ್ನಾಗಿತ್ತು, ಗಿಣ್ಣು ತುಂಬಾ ಚೆನ್ನಾಗಿತ್ತು. ಇವ್ರ ಮೆನುನು ಸಾಕಷ್ಟು ದೊಡ್ಡದಾಗಿದೆ. ದೋಸೆಗಳಾಗಿರ್ಬೋದು, ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಈ ತರ ಚೈನೀಸ್ ಕೂಡ ಸಾಯಂಕಾಲದ ಹೊತ್ತು ಸಿಗುತ್ತೆ. ರಾಗಿ ದೋಸೆ ಕೂಡ ಹೌದಾ? ನೋಡಿದೆ, ರಾಗಿ ದೋಸೆ ಕೂಡ. ಸೊ ಈ ಕಡೆ ಹೆಲ್ದಿ ವರ್ಷನ್ ಜಾಸ್ತಿ ಆಪ್ಷನ್ಸ್ ಇದೆ. ಲೈಕ್ ರಾಗಿ ಹಾಲ್ಬಾಯಿ, ರಾಗಿ ಅಂಬ್ಲಿ, ರಾಗಿ ದೋಸೆ, ತಾಲಿಪಟ್ಟು, ಇವೆಲ್ಲ ಹೆಲ್ದಿ ಆಪ್ಷನ್ಸ್ ಅಲ್ಲಿ ಬರುತ್ತೆ. ಚೈನೀಸು ಇದೆ, ಬೆಳಗ್ಗೆ ಹೊತ್ತು ಬಂದ್ರೆ ದೋಸೆಗಳು ಅದೆಲ್ಲ ಸಿಗುತ್ತಂತೆ. ನೈಸ್. ಈ ಕಡೆ ಎದುರುಗಡೆನು ಮಸಾಲ ಪುರಿ ಇದೆ. ಇನ್ಫ್ಯಾಕ್ಟ್ ಮಸಾಲ ಪುರಿ ತಗೊಳ್ಳೋಣ ಅನ್ಕೊಂಡೆ ನಾನು, ಬಟ್ ಇಲ್ಲಿ ಒಂದು ತಾಲಿಪಟ್ಟು ಗಿಣ್ಣು ತಿನ್ನೋ ಹೊತ್ತಿಗೆ ಐ ಥಿಂಕ್ ನಾವು ಒಂದು ತಾಲಿಪಟ್ಟಲ್ಲಿ ಇಬ್ರು ಶೇರ್ ಮಾಡಿದ್ವಿ. ಹೌದು, 3 ಜನ. ಮೂರು ಜನ. ಒಂದು ಗಿಣ್ಣಲ್ಲಿ 3 ಜನ ಶೇರ್ ಮಾಡಿದ್ವಿ. ಬಟ್ ವಿ ಆರ್ ಫುಲ್. ಇದು ತುಂಬಾ ಚೆನ್ನಾಗಿದೆ. ಇದು ಅರ್ಬನ್ ಬೈಟ್ಸ್ ಅಲ್ಲಿ ಆಲಾಪು ವೈಟ್ ಪಾಸ್ತಾ ತಗೊಂಡಿದ್ದಾನೆ. ಪೆನೆ ಆಕ್ಚುಲಿ ಒಂದು ಸ್ಪೆಗೆಟಿ ಬೇಕಿತ್ತು, ಬಟ್ ಸ್ಪೆಗೆಟಿ ಇಲ್ಲ ಅಂದ್ರು. ಬಟ್ ಇಲ್ಲ ಹಾ, ಅದೇ ಬೆಳ್ಳುಳ್ಳಿ ಬ್ಲಾಕೆಟ್ ಪೆನೆ ಸ್ಲಾಶ್ ಪೆನೆ ಅಂತ. ಸೊ ಇವನು ಸ್ಪೆಗೆಟಿ ಅಂತ, ಪಾಪ ಸ್ಪೆಗೆಟಿ ಸಿಗ್ಲಿಲ್ಲ, ಸೊ ಪೆನೆ. ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಇವನ್ ಫೇವ್ರೆಟ್ ವೆಜಿಟೇಬಲ್. ಪಾಸ್ತಾ ತಗೊಂಡ್ಮೇಲೆ ಕ್ಯಾಪ್ಸಿಕಮ್ಮು ತಿನ್ಬೇಕು, ಇಲ್ಲ ಅಂದ್ರೆ ಪಾಸ್ತಾ ತಿನ್ನಕ್ ಬಿಡಲ್ಲ ನಾನು. ತಿನ್ಮೇಲೆ ತಿನ್ನಲ್ಲ ಅನ್ನೋದು. ನಾವೇನು ದಡ್ಡನ್ ಮಕ್ಕಳು ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟೇ ಕ್ಯಾಪ್ಸಿಕಮ್ ಎತ್ತು ಕೊಡ್ತಾ ಇದ್ದೀನಿ ಇವಾಗ. ಉಫ್ ಅನ್ಕೊಂಡು ತಿನ್ನು, ಬಿಸಿ ಇರುತ್ತೆ. ನೋಡಿ ಇಲ್ಲಿ, ಅಯ್ಯೋ ಛೆ, ನೋಡಿ ಪೆನೆ ಒಳಗೆ ಕ್ಯಾಪ್ಸಿಕಮ್ ಇದೆ. ಸಕ್ಕತ್ತಾಗಿದೆ. ಪೆನೆ ಆಗಿರೋದ್ರಿಂದ ಒಳಗಡೆ ಮಸಾಲೆ ಮಾಡಿದೆ ಅದು. ಹೌದಾ? ಸಾಸು ಚೆನ್ನಾಗಿದೆ, ಒಂದು ಚೂರು ಸ್ವೀಟ್ ಮೇಲೆ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಜುಕಿನಿನೂ ಹಾಕಿದ್ದಾರೆ. ಇರಿ ಕ್ಯಾಪ್ಸಿಕಮ್ ತಿನ್ಸ್ಬೇಕು ಅವ್ನಿಗೆ. ಯಾರು ಖಾಲಿ ಮಾಡ್ತಾರೆ? ಎಲ್ರ ಮುಂದೆ ಏನೇ, ಎಲ್ರ ಹಿಂದೆ ಐ ಅವರೆಲ್ಲ ನೋಡ್ಬೇಕು ಸಾಕ್ಷಿಗೆ. ಅವರೇ ತಿನ್ನೋದು ಇವಾಗ. ಮಾಡ್ಬೇಕಾ? ಬೇಗ ಮಾಡು. ಪಿಜ್ಜಾ ಪಾಸ್ತಾ ಬೇಕು ಅಂದ್ರೆ ಎಲ್ಲ ತರಕಾರಿ ತಿನ್ಬೇಕು. ಸ್ವೀಟ್ ಮಾಡಿದ್ದಾರೆ ಚೂರು ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಪಾಸ್ತಾ ಪರ್ಫೆಕ್ಟ್ ಆಗಿ ಬೇಯಿಸಿದ್ದಾರೆ, ಹದವಾಗಿ. ಹೌದಾ? ಅಂಡ್ ಸಾಸ್ ಇಸ್ ಆಲ್ಸೋ ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ತರಕಾರಿ ಎಲ್ಲ ತುಂಬಾ ಕ್ರಂಚಿ ಆಗಿದೆ. ಇದು 139. ಆಲ್ಮೋಸ್ಟ್ 140. 140 ರೂಪಾಯಿ. ಇಲ್ಲಿ ಘಮಘಮಲ್ಲಿ ಹಾಕಿದ್ದಾರೆ. ಮಿನಿ ಮಸಾಲ ದೋಸೆ 20 ರೂಪಾಯಿ ಅಂತ. ಸೊ ಚಿಕ್ಕ ದೋಸೆ ಸಿಗುತ್ತೆ ಅನ್ಸುತ್ತೆ. 20 ರುಪೀಸ್ಗೆ ಮಿನಿ ಮಸಾಲ ದೋಸೆ ಅಂತ ಹಾಕಿದ್ದಾರೆ. ಘಮಘಮ ಅವರ ಮೆನು ಕಾರ್ಡ್ ನೋಡ್ತಾ ಇದ್ದೆ ನಾನು. ಸೂಪ್ಸು ಇದೆ ಅವ್ರ ಹತ್ರ. ಓ, ಹಾ ನೋಡಿ, ಗೋಬಿ ಫ್ರೈಡ್ ರೈಸ್ ಇದೆ. ಶಿವಮೊಗ್ಗೆ ಫುಡ್ ಪಾರ್ಕ್, ಪೊಲೀಸ್ ಚೌಕಿ, ವಿನೋಬಾ ನಗರ್, ಶಿವಮೊಗ್ಗ. ನಾನೇನಂತ ಹೇಳ್ದೆ? ಶಿವಮೊಗ್ಗೆ. ಅಯ್ಯೋ, ಓ ಸಾರಿ, ಸಿಹಿ ಮೊಗ್ಗೆ. ಹೌದು, ಶಿವಮೊಗ್ಗೆ ಅಂತ ಹೇಳ್ತಾ ಇದ್ದೀನಿ ಅನ್ಸುತ್ತೆ ನಾನು. ಇಲ್ಲ ಸಿಹಿ ಮೊಗ್ಗೆನೆ ಹೇಳ್ತಾ ಇದ್ದೆ. ಗ್ಯಾರಂಟಿನಾ? ಇವಾಗ ಶಿವಮೊಗ್ಗೆ ಅಂದೆ. ಸಿಹಿ ಮೊಗ್ಗೆ. ಓಕೆ, ನೋಡಿ ಸೂಪ್ಸ್ ಎಲ್ಲ ಇದೆ. 60 ರೂಪಾಯಿಂದ ಶುರುವಾಗುತ್ತೆ. ಟೊಮೆಟೊ ಸೂಪು 90 ರೂಪಾಯಿ. ಹಾಟ್ ಅಂಡ್ ಸಾರು 70ಕ್ಕೆ ಸ್ವೀಟ್ ಕಾರ್ನು, ಮ್ಯಾಂಚೋ ಮತ್ತೆ ಪಾಲಕು 80. ಮಂಚೂರಿಯನ್ಸ್ ಎಲ್ಲ ಇದೆ. ಮಿನಿಮಮ್ ಸ್ಟಾರ್ಟ್ ಆಗೋದು 120, ಮ್ಯಾಕ್ಸಿಮಮ್ ಇಸ್ 160. ಪನೀರ್ ಘೀ ರೋಸ್ಟ್ ಇಲ್ಲ 110 ಮಿನಿಮಮ್. ಬೇಬಿ ಕಾರ್ನ್ ಮಂಚೂರಿ. ಓ ಆಶ್ಚರ್ಯ. ಅದಕ್ಕೆ ಹುಡುಕಿದೆ, ಯಾಕಂದ್ರೆ ಯಾವಾಗಲೂ ಲೀಸ್ಟ್ ಇರೋದು ಗೋಬಿ ಮಂಚೂರಿ. ಅದಂಗೆ ಬೇಬಿ ಕಾರ್ನ್ ಅಂತ ಹುಡುಕಿದೆ. ಗೋಬಿ ಮಂಚೂರಿ 100 ರೂಪಾಯಿ. 100 ರೂಪಾಯಿಂದ ಶುರುವಾದರೆ 160 ಇಸ್ ಪನೀರ್ ಘೀ ರೋಸ್ಟ್. ಫ್ರೈಡ್ ರೈಸು, ನೂಡಲ್ಸು ಎಲ್ಲ ಇದೆ. ರೋಟಿ, ರೋಟಿ ಅದು ಇದೆ. ರೋಟಿ ಮತ್ತೆ ಗ್ರೇವಿಗಳು ಇದೆ. ಹಿಂದ್ಗಡೆ ಬಿರಿಯಾನಿನೂ ಕಾಣಿಸ್ತು ನನಗೆ. ಬಿರಿಯಾನೀಸು ಇದು ನಾವು ತಿಂದಿದ್ದಕ್ಕಿಂತ ಟೋಟಲಿ ಬೇರೆನೇ ಇದು ಮೆನುನಾ? ಹಾ, ಅಂದ್ರೆ ನಾವು ತಿಂದಿದ್ದು ತಾಲಿಪಟ್ಟು ಮತ್ತೆ ಅದು ರಾಗಿ ಅಂಬ್ಲಿದು ಅದೆಲ್ಲ ಇಲ್ಲ ಇಲ್ಲಿ ಈ ಮೆನುನಲ್ಲಿ. ನಾರ್ತ್ ಇಂಡಿಯನ್ ಮೆನು. ನಾರ್ತ್ ಇಂಡಿಯನ್ ಮೆನು ಕಾರ್ಡ್. ಚೈನೀಸ್ ರಾದರ್. ಚೈನೀಸ್ ಅನ್ನು. ರೋಟಿ ಕರಿನೂ ಸಿಗುತ್ತೆ 70 ರೂಪಾಯಿ. ರೋಟಿ ಕರಿ ಸಿಂಗಲ್ 50 ರೂಪಾಯಿ ಅಂತೆ. ಸಿಂಗಲ್ ರೋಟಿ ಕೊಡ್ತಾರೆ ಅನ್ಸುತ್ತೆ. ನಾರ್ತ್ ಇಂಡಿಯನ್ ಕಾಂಬೋ ಇದು ಇದಿದೆ ಮೀಲ್ಸ್ 150.
ಸೊ ಶಿವಮೊಗ್ಗಲ್ಲಿ ನೀವಿತ್ತು ಅಂದ್ರೆ ಅಥವಾ ಬಂತು ಅಂದ್ರೆ ಈ ಸಿಹಿ ಜಾಗಕ್ಕೆ ಮೊಗ್ಗೆ ಫುಡ್ ಪಾರ್ಕ್ ಆರಾಮಾಗಿ ವಿಸಿಟ್ ಮಾಡಬಹುದು. ಸಾಕಷ್ಟು ಆಪ್ಷನ್ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ಅರ್ಬನ್ ಬೈಟ್ಸ್ ಅಲ್ಲಿ ಒಂದು ಪಾಸ್ತಾ, ಬರ್ಗರು, ಸ್ಯಾಂಡ್ವಿಚಸ್ಸು, ಮೋಮೋಸು ಎಲ್ಲ ಇರುತ್ತೆ. ಈ ಕಡೆ ಮಸಾಲ ಪುರಿ, ಪಾನಿಪುರಿ ಅದೆಲ್ಲ ಇದೆ. ಅಲ್ಲೂ ice cream. ನಾರ್ತ್ ಇಂಡಿಯನ್ ಅಂತ ಹಾಕೊಂಡಿದ್ದಾರೆ. ಈ ಕಡೆ ಐಸ್ ಕ್ರೀಮ್ ಇದೆ. ಘಮಘಮಾದಿ ಸೌತ್ ಇಂಡಿಯನ್, ಚೈನೀಸು, ನಾರ್ತ್ ಇಂಡಿಯನ್ ಎಲ್ಲ ಸಿಗತ್ತೆ. ಸೊ ಸಾಕಷ್ಟು ಆಪ್ಷನ್ಸ್ ಇದೆ. ಬೆಳಗ್ಗೆಯಿಂದನೂ ತೆಗ್ದಿರುತ್ತೆ. ಬೆಳಗ್ಗೆ ಬಂದ್ರೆ ಇನ್ನೊಂದಷ್ಟು ವೆರೈಟೀಸ್ ಏನೋ ಸಿಗ್ಬೋದೇನೋ, ಬಿಕಾಸ್ ಇವ್ರ ಹತ್ರ ತಿಂಡಿಗಳೆಲ್ಲ ಸಿಗುತ್ತೆ. ಅದು ದೋಸೆ ಡಿಫ್ರೆಂಟ್ ಬಹುಶಃ ನನಗೆ ತಿಳಿದಂಗೆ ಈ ಘಮ ಘಮ ಅವ್ರದ್ದೇ ನಾರ್ತ್ ಇಂಡಿಯನ್ ಅಲ್ಲಿ ಇರ್ಬೇಕು ನೋಡಿ. ಅದೇ ಮೆನು ಇದ್ದಂಗಿದೆ, ಯೆಲ್ಲೋ ಕಲರ್ದು. ಓ ಹೌದು, ಘಮಘಮಾನೇ ಅಲ್ಲಿ ನಾರ್ತ್ ಇಂಡಿಯನ್. ಕರೆಕ್ಟ್, ನಾರ್ತ್ ಇಂಡಿಯನ್ ಅದೇನೆ. ಹೌದು ಹೌದು, ಅದಕ್ಕೆ ಅಲ್ಲಿ ಮೇಲ್ಗಡೆ ಇವ್ರದೇ ಹೆಸರು ಇರೋದ್ರಿಂದ ಹಾಕಿಲ್ಲ. ಘಮಘಮ ಅವ್ರದೇ ನಾರ್ತ್ ನಾರ್ತ್ ಇಂಡಿಯನ್. ಇಂಡಿಯನ್ ಅಲ್ಲಿ, ಇಲ್ಲಿ ಸೌತ್ ಇಂಡಿಯನ್ ಮಾಡ್ತಾರೆ. ಒಟ್ನಲ್ಲಿ ನನಗಂತೂ ಗಿಣ್ಣು ಮತ್ತೆ ಥಾಲಿಪಟ್ ಅಂತೂ ತುಂಬಾ ಇಷ್ಟ ಆಯ್ತು. ಕೆಂಪು ಚಟ್ನಿ ಸಕ್ಕತ್ತಾಗಿತ್ತು. ಲೆಮನ್ ಟೀ ಸೂಪರ್. ಲೆಮನ್ ಟೀ ಸೂಪರ್ ಆಗಿತ್ತು. ಅಂಡ್ ಪಾಸ್ತಾನು ತುಂಬಾ ಚೆನ್ನಾಗಿದೆ. ಹೌದು, ಪಾಸ್ತಾ ಇಸ್ ಆಲ್ಸೋ ವೆರಿ ಮೈಲ್ಡ್, ಫ್ಲೇವರ್ಫುಲ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ದಿ ಅರ್ಬನ್ ಬೈಟ್ಸ್. ಓಕೆ, ಸೊ ಸಿಹಿ ಮೊಗ್ಗೆ ಫುಡ್ ಪಾರ್ಕ್ ಶಿವಮೊಗ್ಗಲ್ಲಿ ಬಂದು ನಾವೇನೇನು ತಿಂದ್ವಿ ಅಂತೆಲ್ಲ ನೋಡಿದ್ರಿ ನೀವು. ಜಸ್ಟ್ ಇನ್ ಕೇಸ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಸಾಗರದಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ. ಹೀಗೆ ಡಿಫ್ರೆಂಟ್ ಊರುಗಳಲ್ಲಿ ಅಲ್ಲಲ್ಲಿನ ಫೇಮಸ್ ಜಾಗಗಳು ಅಥವಾ ಕೆಲವೊಂದು ಅನ್ಟಚ್ಡ್ ಜಾಗಗಳು, ಹಿಡನ್ ಜೆಮ್ಸ್ ಅಂತ ಏನಿರುತ್ತೆ, ಲೋಕಲೈಟ್ಸ್ಗೆ ಮಾತ್ರ ಗೊತ್ತಿರೋ ಅಂಥದ್ದು ಅಥವಾ ಲೋಕಲಲ್ಲೂ ಇನ್ನೂ ಜಾಸ್ತಿ ಫೇಮಸ್ ಆಗಿಲ್ಲದೆ ಇರುವಂಥದ್ದು, ಈ ಥರದನ್ನೆಲ್ಲ ಹೆಕ್ಕಿ ನಿಮ್ಮ ಮುಂದೆ ತರೋ ಪ್ರಯತ್ನನ ಮಾಡ್ತಾ ಇದ್ದೀವಿ. ಇನ್ನೂ ನೀವು ಯಾವ್ಯಾವ ಊರಲ್ಲಿ ಏನು ವಿಡಿಯೋ ನೋಡೋಕೆ ಇಷ್ಟಪಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಮ್ಮ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆಗಿ ನೀವು ನಮಗೆ ತುಂಬ ಎಂಕರೇಜ್ ಮಾಡ್ತಾ ಇರೋದು ಆ್ಯಕ್ಚುಲಿ ನನಗೆ ಮತ್ತು ಪ್ರಶಾಂತ್ಗೆ ಆಫ್ಕೋರ್ಸ್ ಆಲಪ್ಗೂ ಒಂದು ಆನೆ ಬಲ ಇದ್ದ ಹಾಗೆ. ಬಿಕಾಸ್ ದಟ್ ಇಸ್ ವಾಟ್ ಈಸ್ ಟೇಕಿಂಗ್ ಅಸ್ ಫಾರ್ವರ್ಡ್. ಸೊ ನಿಮ್ಮ ಸಪೋರ್ಟು ಹೀಗೆ ನಮಗೆ ಕಂಟಿನ್ಯೂ ಆಗ್ತಾ ಇರಲಿ, ನಿಮ್ಮ ಪ್ರೀತಿ ಕೂಡ ಹೀಗೆ ಕಂಟಿನ್ಯೂ ಆಗಲಿ. ಬಿಕಾಸ್ ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ತುಂಬ ಪ್ರೀತಿ ತೋರಿಸ್ತೀರಾ, ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಸಾಕನ್ಸತ್ತಲ್ವ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಒಂದೊಂದ್ಸಲ ಏನೋ ಎಮೋಷನಲ್ ಆದಾಗ ಜಾಸ್ತಿ ಮಾತಾಡ್ತಿರ್ತೀನಿ. ಸೊ ಎನಿವೇಸ್ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಓಕೆನಾ? ಸರಿ, ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.